ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ. ಮಾನಸಿಕ ಸದೃಢತೆಗೆ ಕ್ರೀಡೆ ಸಹಕಾರಿ. ಜಿಲ್ಲಾಧಿಕಾರಿ ನಿತೀಶ್ ಕೆ. ಅಪಘಾತಗಳು ಹೆಚ್ಚಳವಾಗುತ್ತಿರುವುದು ಖೇದಕರ ಸಂಗತಿ. ನ್ಯಾಯಮೂರ್ತಿ ಸಿದ್ದರಾಮಪ್ಪ ಕೆ. ಸಂಶೋಧಕರು ನೈಸರ್ಗಿಕ ಸಾವಯವ ಕೃಷಿಯ ಮೌಲ್ಯಮಾಪನ ಮಾಡಲಿ. ಡಾಕ್ಟರ್ ಎಂ ಹನುಮಂತಪ್ಪ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಎ ಪಾಪಾರೆಡ್ಡಿ ಆಗ್ರಹ. ಸಾಹಿತಿ ರಮೇಶ್ ಬಾಬು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ರಮೇಶ್ ಬಾಬು ಯಾಳಗಿ. ಲಿಂಗಸುಗೂರಿನ ಜ್ಞಾನ ಅಮೃತ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಹರಿಜನವಾಡ ನಿವಾಸಿಗಳಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿಫಲ. ವಿ ಬಾಬುರಾವ್. ಹೇಮನಾಳ ಗ್ರಾಮ ಪಂಚಾಯಿತಿ ಪಿಡಿಒ ವರ್ಗಾವಣೆಗೆ ನಾಗರಿಕರ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಬದಿಯಲ್ಲಿ ಮತ್ತೆ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡಲು ಆಗ್ರಹ. ಮತ್ತು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಓರ್ವ ವ್ಯಕ್ತಿ ಸಾವು. ವಾರ್ತೆಗಳ ವಿವರ. ವ್ಯಕ್ತಿಯು ದೈನಂದಿನವಾಗಿ ಕ್ರಿಯಾಶೀಲತೆ ಹಾಗೂ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ದೈಹಿಕ ಹಾಗೂ ಮಾನಸಿಕ ಸದೃಢತೆ ಕಾಪಾಡಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಹೇಳಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ವತಿಯಿಂದ ಫೆಬ್ರವರಿ 17ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಡೆದ 2024-25ನೇ ಸಾಲಿನ ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾರ್ವಜನಿಕ ಸೇವೆಯಲ್ಲಿರುವವರು ಸಂಯಮದಿಂದ ಹಾಗೂ ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಣೆ ಮಾಡಲು ಮಾನಸಿಕ ಆರೋಗ್ಯವು ಪ್ರಮುಖವಾಗಿದೆ. ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳಲು ದಿನನಿತ್ಯದ ಜೀವನ ಶೈಲಿಯಲ್ಲಿ ದೈಹಿಕ ಚಟುವಟಿಕೆಗಳಿಗೂ ಒತ್ತು ಕೊಡಬೇಕು ಎಂದರು. ಪ್ರೀತಿ ವಿಶ್ವಾಸದಿಂದ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಹುದು. ಭಿನ್ನಾಭಿಪ್ರಾಯ ಇರುವ ಮನಸ್ಸುಗಳು ಗುಂಪಾಗಿ ಕ್ರೀಡೆಯಲ್ಲಿ ತೊಡಗಿದಾಗ ಭಿನ್ನಾಭಿಪ್ರಾಯ ಬಿಟ್ಟು ಗೆಲುವು ಸಾಧಿಸಬೇಕೆಂಬ ಮನೋಭಾವದಿಂದ ಉತ್ತಮ ಸಾಧನೆ ಮಾಡಲು ಸಹಕಾರಿಯಾಗಲಿದೆ. ಇಂತಹ ಕ್ರೀಡಾಕೂಟಗಳ ಆಯೋಜನೆಯಿಂದ ಇಲಾಖಾ ನೌಕರರಲ್ಲಿ ಕ್ರಿಯಾಶೀಲತೆ ಮೂಡಲು ಸಹಕಾರಿಯಾಗಿ ಉತ್ತಮ ಪ್ರಗತಿಗೆ ಪೂರಕವಾಗುತ್ತದೆ ಎಂದರು. ಪಿಡಿಒಗಳು ಸಹ ಅತ್ಯಂತ ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡುತ್ತಾರೆ. ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಹೇಗಿರುತ್ತೋ ಅದೇ ರೀತಿ ಪಿಡಿಒಗಳ ಜವಾಬ್ದಾರಿ ಇರುತ್ತದೆ. ಗ್ರಾಮದಲ್ಲಿ ರಸ್ತೆ, ಅಂಗನವಾಡಿಗಳ ನಿರ್ವಹಣೆಯಲ್ಲಿ ಅವರ ಪಾತ್ರ ದೊಡ್ಡದಾಗಿದೆ. ಅವರ ಕಾರ್ಯಕ್ಕೆ ಮತ್ತಷ್ಟು ಉತ್ತೇಜನ ನೀಡಬೇಕಿದೆ. ರಾಯಚೂರು ಜಿಲ್ಲೆಯಲ್ಲಿ ಪಿಡಿಒ ಅವರು ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ತೆರಿಗೆ ಸಂಗ್ರಹ ಸೇರಿದಂತೆ ನಾನಾ ಚಟುವಟಿಕೆಗಳಲ್ಲಿ ಸಹ ನಾವು ಮುಂಚೂಣಿಯಲ್ಲಿದ್ದೇವೆ. ಕ್ರೀಡಾಕೂಟ ಮುಕ್ತಾಯದ ನಂತರ ವಾಪಸ್ಸು ತಮ್ಮ ತಮ್ಮ ಕಾರ್ಯಸ್ಥಾನಕ್ಕೆ ಹೋದಾಗ ಹೆಚ್ಚಿನ ಹುಮ್ಮಸ್ಸಿನಿಂದ ಸ್ಫೂರ್ತಿಯಿಂದ ತಾವೆಲ್ಲ ಕೆಲಸ ಮಾಡಬೇಕು ಎಂದರು. 2 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಚೆಸ್, ಬ್ಯಾಡ್ಮಿಂಟನ್, ಲಾಂಗ್ ಜಂಪ್, ಶಾಟ್ ಪುಟ್, ಡಿಸ್ಕಸ್ ಥ್ರೋ, ಜಾವೆಲಿನ್ ಥ್ರೋ, ರನ್ನಿಂಗ್ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಗರದ ಕೃಷಿ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಜಿಲ್ಲೆಯ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಇಲಾಖೆ ಒಳಗೊಂಡ 8 ತಂಡಗಳ ಸುಮಾರು 600 ಅಧಿಕಾರಿ ನೌಕರರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದ ಶಶಿಕಾಂತ್ ಶಿವಪುರೆ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಶರಣ ಬಸವರಾಜ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೇರಿ,
ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್ ಸೇರಿದಂತೆ ಇತರರಿದ್ದರು. ರಸ್ತೆ ಅಪಘಾತಗಳ ಸಂಖ್ಯೆಯು ಏರುಮುಖವಾಗುತ್ತಿರುವುದು ಖೇದಕರ ವಿಷಯ ಎಂದು ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕೆ ಅವರು ಕಳವಳ ವ್ಯಕ್ತಪಡಿಸಿದರು. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೋಮವಾರದಂದು ಪ್ರಾದೇಶಿಕ ಸಾರಿಗೆ ಕಚೇರಿ, ಜಿಲ್ಲಾ ಪೊಲೀಸ್ ಹಾಗೂ ನಗರ ಸಂಚಾರಿ ಪೊಲೀಸ್ ಠಾಣೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾಲ್ನಡಿಗೆ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು. ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ಗಮನಿಸಿದಾಗ ಜಾಗೃತಿ ಮೂಡಿಸುವ ಅಗತ್ಯತೆ ಎದ್ದು ಕಾಣುತ್ತಿದೆ ಎಂದ ಅವರು, ಅಪಘಾತಗಳಿಗೆ ಪ್ರಮುಖವಾಗಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಕಾರಣವಾಗಿದೆ. 75% ಅಪಘಾತಗಳು ಇದೇ ಕಾರಣಕ್ಕಾಗಿ ನಡೆದಿರುವುದು ಗೊತ್ತಾಗಿದೆ. ಇನ್ನು 2ನೇ ಸ್ಥಾನದಲ್ಲಿರುವುದು ಅತಿ ವೇಗವಾಗಿ ವಾಹನ ಚಲಾಯಿಸುವುದು. ಇನ್ನು 3ನೇಯದಾಗಿ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡುವುದು. ಹಾಗಾಗಿ ಇವುಗಳ ಬಗ್ಗೆ ಎಚ್ಚರವಾಗಿರಬೇಕು ಎಂದು ಸಲಹೆ ನೀಡಿದರು. ನಾವು ಅಂಕಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ. ನಾವು ಅಂಕಿಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದ್ರಲ್ಲ ಆಕ್ಸಿಡೆಂಟು ಮೆಜಾರಿಟಿ ಅಂದ್ರೆ ಈ ಇಡೀ ಆಲ್ ಇಂಡಿಯಾದ ಒಂದು ನಾವು ಅಂಕಿಅಂಶವನ್ನು ತೆಗೆದು ನೋಡಿದಾಗ ಸುಮಾರು 70% ಆಗುವಂತಹ ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನು ನಡೆಸ್ತಾ ಇದ್ದಾರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಂತರದ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್ ಅಂದ್ರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅಲ್ಲಿ ಓಡಿಸ್ಬೇಕಂತ ಹೇಳೋದೆಲ್ಲ ಎಲ್ಲ ಕಡೆ ಅವರು ಜಾಗೃತಿಯನ್ನು ಮೂಡಿಸಿದ್ರು, ಬೋರ್ಡ್ಗಳನ್ನು ಹಾಕಿದ್ರು ಕೂಡ ನಾವು ನೀವುಗಳಲ್ಲಿ ಏನ್ ಮಾಡ್ತೀವಿ ಅದೆಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡ್ ಅನ್ನು ನಾವು ದಾಟಿ ಓವರ್ ಸ್ಪೀಡಿಂಗ್ ಅನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾ ಇದ್ದೀವಿ. ನಂತರದ ಸ್ಥಾನ ಏನ್ ಬಿಡ್ತಾ ಇದೆಯಪ್ಪ ಅಂದ್ರೆ ಈಗಿನ ಮೊಬೈಲ್, ಲ್ಯಾಪ್ಟಾಪ್. ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮೊಬೈಲ್ ಅನ್ನ ಆನ್ ಮಾಡಿ ಮಾತಾಡ್ತಾ ಹೋಗ್ತಾ ಇದೀವಿ ರಸ್ತೆ ಮೇಲೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ. ಇವೆಲ್ಲವೂ ತಡೆ ಹಿಡಿಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಇದು ಒಂದು ಜನಜಾಗೃತಿಯನ್ನಾಗಿ ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಈ ಒಂದು ನೀವೇನು ಜನಜಾಗೃತಿ ಈ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ರಲ್ಲೋ ಇದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಮುಟ್ಟಿಸುವಂಥದ್ದಾಗಲಿ. ಮುಂದಿನ ವರ್ಷ ನಮ್ಮ ಜಿಲ್ಲೆಯ ಅಂಕಿಅಂಶವನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಬರಲಿ ಅಂತ ಅನ್ನೋದು ಆಶಿಸುತ್ತಾ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾತನಾಡಿ, ರಸ್ತೆ ಅಪಘಾತಗಳಿಗೆ ರಸ್ತೆ ಇದ್ದಷ್ಟೇ ಇದೆ, ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಜಾಗರೂಕವಾಗಿ ವಾಹನ ಚಲಾಯಿಸಬೇಕು. ಸಂಚಾರಿ ನಿಯಮಗಳನ್ನು ಪಾಲಿಸುವ ಮೂಲಕ ಜೀವ ರಕ್ಷಣೆಗೆ ಆದ್ಯತೆ ಕೊಡಬೇಕು ಎಂದರು. ದಿನೇ ತುಂಬಾ ಅಧಿಕ ಸಂಖ್ಯೆಯಲ್ಲಿ ವಿಧವಾದ ವಾಹನಗಳು ರಸ್ತೆ ಮೇಲೆ ಬರ್ತಾ ಇದ್ದಾವೆ. ರಸ್ತೆ ಅಷ್ಟೇ ಜಾಸ್ತಿ ಆಗಲಿಕ್ಕೆ ಆಗಲ್ಲ, ಬಟ್ ವೆಹಿಕಲ್ಗಳು ಮಾತ್ರ, ವಾಹನಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ರಸ್ತೆಗಳಿದೆ. ಇದು ಜನರ ಅವಶ್ಯಕತೆ ಮತ್ತೆ ಅನುಕೂಲಗಳು ತಕ್ಕಂತೆ ಅವರು ವಾಹನಗಳನ್ನ ಹೊಂದಿಕ್ಕೆ ಬಯಸ್ತಾರೆ. ನಾಗರಿಕ ಸಮಾಜದ ಅವಶ್ಯಕತೆ ಹೌದು, ಬಟ್ ಅದನ್ನ ನಾವು ಬೇಡ ಅಂತ ಹೇಳಿಕ್ಕಾಗಲ್ಲ. ಬಟ್ ನಾವೇನ್ ಮಾಡ್ಬೋದು ಅಂತಾರೆ ಎಲ್ಲ ಸೇರಿದ್ರೆ, ನಾವಂತೂ ಹಗಲು ರಾತ್ರಿ ಹೊರಟಾಡ್ತಾ ಇರ್ತೀವಿ. ಜನವರಿ 1ರಿಂದ ಇವತ್ತು ತಾರೀಕು 17 ಫೆಬ್ರವರಿ 17 ಅಂದ್ರೆ ಹೆಚ್ಚು ಕಡಿಮೆ ಒಂದು 48 ದಿನಗಳಾಗಿರ್ಬೋದು. ಇಷ್ಟು 48 ದಿನಗಳಿಗೆ ನಮ್ಮ ಜಿಲ್ಲೆಯಲ್ಲಿ 35ಕ್ಕಿಂತ ಅಧಿಕ ಜನರು ಈ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಂದ್ರೆ ಅದರ ತೀವ್ರತೆ ಮತ್ತೆ ಇದರ ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಮುಚ್ಚಿ ಯೋಚನೆ ಮಾಡಿ ಗೊತ್ತಾಗುತ್ತೆ. ಮತ್ತೆ ವಾಹನ ನಡೆಸೋರು ಸಾಮಾನ್ಯ ಕುಟುಂಬದ ಮುಖ್ಯಸ್ಥರು ಅಥವಾ
ಸಂಪಾದನೆ ಮಾಡಿ ಕುಟುಂಬನ ಮುನ್ನಡೆಸಂತ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಅವ್ರಿಗೆ ಏನಾದರೂ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಮತ್ತು ಗಾಯ ಆದರೆ ಮತ್ತು ಆ ಕುಟುಂಬ ಆರ್ಥಿಕವಾಗಿ ತುಂಬ ನಷ್ಟಕ್ಕೆ ಒಳಗಾಗುತ್ತೆ. ನಮ್ಮ ಮನವಿ ಇಷ್ಟೇ, ಏನು ಅಂತಂದರೆ ವಾಹನ ವೆಹಿಕಲ್ಸ್ ಚಾಲನೆ ಮಾಡಬೇಕಾದ್ರೆ ಜಾಗರೂಕತೆ ಮತ್ತು ನಿಮ್ಮ ಸುರಕ್ಷತೆ ಮತ್ತು ಬೇರೆಯವ್ರ ಸುರಕ್ಷತೆ ಎರಡನ್ನೂ ಕೂಡ ಗಮನಿಸ್ಬೇಕು ಪ್ರತಿ ಟೈಮಲ್ಲೂ ಕೂಡ. ಯಾಕಂದರೆ ಯಾವ ಕಾರಣದಿಂದ ಯಾವ ವೆಹಿಕಲ್ಗಳು ವೇಗವಾಗಿ ಬಂದು ಓಡೋಗೋದು ಗೊತ್ತಿರಲ್ಲ. ಹಾಗೆ ಎಲ್ಲರೂ ಅಟ್ಲೀಸ್ಟ್ ಒಂದು ಬಹುಸಂಖ್ಯಾತ ಜನರು ಇದನ್ನು ಪರಿಪಾಲನೆ ಮಾಡಿದ್ರೆ ನಾವು ಒಂದು ಮಟ್ಟದಲ್ಲಿ ಇದನ್ನು ತಡೆಗಟ್ಟಲಾಗಿದೆ. ನೋಡಿ, ಕಳೆದ 3 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 850ಕ್ಕಿಂತ ಅಧಿಕ ಸಾವುಗಳು ಈ ಜಿಲ್ಲೆಯಲ್ಲಿ ಸಂಭವಿಸಿದ್ದಾವೆ. 3 ವರ್ಷಗಳ ಅಂಕಿಅಂಶಗಳು ತಗೊಂಡ್ರೆ, ಸಂಚಾರ ಅಂಕಿಅಂಶ ತಗೊಂಡ್ರೆ ಮತ್ತೆ 2000ಕ್ಕಿಂತ ಅಧಿಕ ಜನ ಗಾಯಗೊಂಡಿದ್ದಾರೆ, ಅಂಗಗಳು ನೋಡ್ಕೊಂಡಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಸಂಚಾರ ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ಒಂದು ಅಪಘಾತ ತಡೆಗಟ್ಟಬಹುದು, ಜೀವ ಉಳಿಸ್ಬೋದು, ಗಾಯಗಳನ್ನ ನಾವು ಉಳಿಸ್ಕೊಳ್ಬಹುದು. ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾಗೃತಿನ ನಮ್ಮ ರಾಯಚೂರು ಜನಗಳಲ್ಲಿ ಮಾತ್ರ ಅಲ್ಲದೆ ದೇಶದಾದ್ಯಂತ ಒಂದು ಜಾಗೃತಿ ಮೂಡಿಸಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ. ಈ ಸಂದರ್ಭದಲ್ಲಿ ದಂಡಪ್ಪ ಬೀರಾದರ ಕಾರ್ಯಕ್ರಮ ನಿರೂಪಿಸಿದರು. ಆರ್ಟಿಒ ಅಧಿಕಾರಿ ಹಾಗೂ ಸಿಬ್ಬಂದಿ, ಪೊಲೀಸ್ ಹಾಗೂ ಸಂಚಾರಿ ಪೊಲೀಸರಲ್ಲದೆ ಸೇವಾದಳದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ಲೋಗನ್ಸ್ ಕೊಟ್ಟಿಲ್ಲ. ನೈಸರ್ಗಿಕ ಮತ್ತು ಸಾವಯವ ಕೃಷಿಯನ್ನು ಎಲ್ಲಿ ಅಳವಡಿಸಬೇಕು ಎಂಬುದನ್ನು ಸಂಶೋಧಕರು ವಿಮರ್ಶಕವಾಗಿ ಮೌಲ್ಯಮಾಪನ ಮಾಡಬೇಕು. ಅಲ್ಲದೆ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಸಾರ್ವಜನಿಕರಿಗೆ ತಿಳಿ ಹೇಳಬೇಕು ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಸಮ್ಮೇಳನ ಸಭಾಂಗಣದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನವದೆಹಲಿ ಪ್ರಾಯೋಜಿತ ಚಳಿಗಾಲದ ಸುಸ್ಥಿರ ಮಣ್ಣಿನ ಆರೋಗ್ಯ ಮತ್ತು ಜೀವನೋಪಾಯದ ಭದ್ರತೆಗಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ತಾಂತ್ರಿಕ ಸಾಧನೆ, ಸಂಶೋಧನಾ ಆದ್ಯತೆ ಮತ್ತು ಭವಿಷ್ಯದ ಕಾರ್ಯತಂತ್ರಗಳು ಕುರಿತು ಫೆಬ್ರವರಿ 17ರಿಂದ ಮಾರ್ಚ್ 9ರವರೆಗೆ ನಡೆಯುವ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತೀವ್ರವಾದ ಏಕಬೆಳೆ ಕೃಷಿಯಿಂದಾಗಿ ಮಣ್ಣಿನ ಫಲವತ್ತತೆ ಕುಸಿತ ಮತ್ತು ಜೀವ ವೈವಿಧ್ಯ ನಷ್ಟದಿಂದ ಉಂಟಾಗುವ ಸವಾಲುಗಳ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು. ಭಾರತದಾದ್ಯಂತ ಸಾವಯವ ಇಂಗಾಲದ ಮಟ್ಟವು ಸ್ಥಿರವಾಗಿ ಕಡಿಮೆಯಾಗುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಪುನಃ ಸ್ಥಾಪಿಸಲು ಬೆಳೆ ಪರಿವರ್ತನೆ ಮತ್ತು ಸಾವಯವ ಪದ್ಧತಿಯನ್ನು ರೈತರು ಅಳವಡಿಸಿಕೊಳ್ಳಬೇಕು. ಗುಜರಾತ್ ಮಾದರಿ ಮತ್ತು ಇ-ಶಾಪ್ ತಂತ್ರಜ್ಞಾನದಂತಹ ಸುಧಾರಿತ ಮಣ್ಣಿನ ಪರೀಕ್ಷಾ ತಂತ್ರಜ್ಞಾನಗಳ ಪಾತ್ರದ ಬಗ್ಗೆ ವಿಶ್ವವಿದ್ಯಾನಿಲಯದ ICAR 3 ಚಳಿಗಾಲದ ಕೋರ್ಸ್ಗಳಿಗೆ ಮಂಜೂರಾತಿ ನೀಡಿದೆ. ಅವುಗಳಲ್ಲಿ ಒಂದು ಈಗಾಗಲೇ ಕೀಟನಾಶಕ ಶೇಷ ನಿರ್ವಹಣೆ ಮತ್ತು ಗುಣಮಟ್ಟ ವಿಶ್ಲೇಷಣೆಯ ಕುರಿತು ಪೂರ್ಣಗೊಂಡಿದೆ. ಉಳಿದ 2 ಕೊಯ್ಲು ನಂತರದ ತಂತ್ರಜ್ಞಾನ ಮತ್ತು ಆಹಾರ ಸಂರಕ್ಷಣೆಯ ಮೇಲೆ ಕೇಂದ್ರೀಕೃತವಾಗಿವೆ. ಇದು ಕೃಷಿ ಸಂಶೋಧನೆಯನ್ನು ಮುನ್ನಡೆಸುವ ಸಂಸ್ಥೆಯ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಸುಸ್ಥಿರ ಕೃಷಿಯ ಕುರಿತು ಸಮಗ್ರ ಚರ್ಚೆಯನ್ನು ಖಚಿತಪಡಿಸಿಕೊಳ್ಳಲು ತಜ್ಞರ ಉಪನ್ಯಾಸಗಳನ್ನು ಬಹಳ ಜಾಗರೂಕತೆಯಿಂದ ಆಯೋಜನೆ ಮಾಡಬೇಕು ಎಂದರು.
ತೀವ್ರ ಕೃಷಿ ಪದ್ಧತಿಯ ಕಾರಣದಿಂದಾಗಿ ಮಣ್ಣಿನ ಸಾರ್ವತ್ರಿಕ ಫಲವತ್ತತೆ ಮತ್ತು ಜೈವಿಕ ಕಾರ್ಬನ್ ಅಂಶದ ಪ್ರಮಾಣ ಕಡಿಮೆಯಾಗುತ್ತಿದೆ. ಒಂದು ಬೆಳೆ ಸತತ ಬೆಳೆಸುವ ಪದ್ಧತಿ ಹೆಚ್ಚುತ್ತಿದೆ. ನಾವು ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಸಮತೋಲನದಲ್ಲಿರಿಸುವ ಮಾರ್ಗಗಳನ್ನು ಅನ್ವೇಷಿಸಬೇಕಾಗಿದೆ. ಅಲ್ಲದೆ ಮಣ್ಣಿನ ಪೋಷಕಾಂಶ ಕೊರತೆಗಳನ್ನು ತಕ್ಷಣ ನೀಗಿಸಬೇಕು. ಶ್ರೀಲಂಕಾದ ನೈಸರ್ಗಿಕ ಕೃಷಿ ಅನುಭವವನ್ನು ಆಧರಿಸಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದರು. ಫೆಬ್ರವರಿ 17ರಿಂದ ಮಾರ್ಚ್ 9ರವರೆಗೆ ಸುಮಾರು 21 ದಿನಗಳ ಕಾಲ ನಡೆಯುವ ಕಾರ್ಯಾಗಾರದಲ್ಲಿ ಸಾವಯವ ಕೃಷಿ, ಮಣ್ಣಿನ ಆರೋಗ್ಯ, ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ, ಆರೋಗ್ಯ ವೃದ್ಧಿ ಸೇರಿದಂತೆ 16 ವಿಚಾರಗಳ ಚರ್ಚೆ ನಡೆಯಲಿವೆ. ಈ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಮೂಲೆಗಳಿಂದ ಆಗಮಿಸಿದ ಕೃಷಿ ವಿಜ್ಞಾನಿಗಳು ತಮ್ಮ ವಿಚಾರ ಮಂಡಿಸಲಿದ್ದಾರೆ ಎಂದರು. ರಾಯಚೂರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು ಸರ್ಕಾರದಿಂದ ಅಗತ್ಯ ಅನುದಾನ ಬಿಡುಗಡೆ ಮಾಡಿಸಲು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶ್ರಮಿಸಬೇಕು ಎಂದು ರಾಯಚೂರು ಡಿಸ್ಟ್ರಿಕ್ಟ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಚೇರ್ಮನ್ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಈಗಾಗಲೇ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಿ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಪ್ರಾಕ್ಟೀಸ್ ಮಾಡಲು ಅನುಕೂಲ ಮಾಡಿಕೊಡಲಾಗಿದೆ. ಆದರೆ ಕೇವಲ ರಾಯಚೂರು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮಾತ್ರ ಇಲ್ಲಿನ ಸ್ಥಳೀಯ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸದೇ ಇರುವುದರಿಂದ ತುಂಬಾ ಅನ್ಯಾಯವಾಗಿದೆ. ಇದರಿಂದ ರಾಜ್ಯದ ಅಥ್ಲೆಟಿಕ್ ಅಸೋಸಿಯೇಷನ್ ಅವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡೆಗಳನ್ನು ನೀಡುತ್ತಿಲ್ಲ. ಇದರಿಂದ ಜಿಲ್ಲೆಯ ಅನೇಕ ಕ್ರೀಡಾಪಟುಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ತೀರಾ ಹಿನ್ನಡೆಯನ್ನು ಅನುಭವಿಸುವಂತಾಗಿದೆ ಎಂದು ಬೇಸರ ಹೊರಹಾಕಿದರು. ಈ ಹಿಂದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಹಿಂದೆ 2021-22ರಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು 2.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಕೆಲವು ಕಾರಣಗಳಿಂದ ಬಳಸಿಕೊಳ್ಳಲಾಗದಿರುವುದರಿಂದ ಅದು ವಾಪಸ್ಸು ಹೋಗಿದೆ. ಅಂದಿನಿಂದ ಇಂದಿನವರೆಗೂ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವುದು ನಮ್ಮ ಜಿಲ್ಲೆಗೆ ಕನಸಿನ ಮಾತಾಗಿದೆ. ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಅಥ್ಲೆಟಿಕ್ಸ್ ಮಹತ್ತರ ಯೋಜನೆಯಡಿ ಹಾಕಿ ಮತ್ತು ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ವಾರ್ಷಿಕ 36 ಲಕ್ಷ ಬಿಡುಗಡೆಯಾಗುತ್ತಿದೆ. ಆದರೆ ಕ್ರೀಡಾಪಟುಗಳಿಗೆ ಪ್ರಾಕ್ಟೀಸ್ ಮಾಡಲು ಸೂಕ್ತ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದ ಕಾರಣ ಪ್ರಾಕ್ಟೀಸ್ ಮಾಡದೆ ಕೇವಲ ಊಟ ಮಾಡಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸಿದ್ದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಸುಮಾರು ಕ್ರೀಡಾಪಟುಗಳು ನೋಂದಣಿ ಮಾಡಿಸಿಕೊಂಡು ಶುಲ್ಕ ನೀಡುವುದರಿಂದ ಆದಾಯವೂ ಸಹ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತದೆ ಹಾಗೂ ಜಿಲ್ಲೆಯಿಂದ ಉತ್ತಮ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಆದ್ದರಿಂದ ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ಸಚಿವರು, ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ನಮ್ಮ ರಾಯಚೂರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು ತ್ವರಿತಗತಿಯಲ್ಲಿ ಅಗತ್ಯ ಅಂದಾಜು ಪ್ರಕ್ರಿಯೆ ತಯಾರಿಸಿ ಅದರ ಪ್ರಕಾರ ಅನುದಾನ ಬಿಡುಗಡೆ ಮಾಡಿ ತಕ್ಷಣವೇ ಕಾಮಗಾರಿ ಪ್ರಾರಂಭಿಸುವಂತೆ ಕೋರಿದರು. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಸರ್ಕಾರ ಹಿಂದೆ 2021-22ರಲ್ಲಿ ಇದೇ ಜಿಲ್ಲಾಧಿಕಾರಿಗಳಂತ ಫಿರೋಜ್ ಯಾದವ್ ಅವರು 2,94 ಲಕ್ಷ ರೂಪಾಯಿ ಮಂಜೂರು ಮಾಡಿದರು. ಆದರೆ ಹಣ ಅದು ಸರಿಯಾಗುತ್ತಿಲ್ಲ, ಇದು ಹೆಚ್ಚಿಗೆ ಆಗಬೇಕಾಗುತ್ತದೆ ವಾಪಸ್ ಹೋಯಿತು. ಆದರೆ ಇಲ್ಲಿವರೆಗೆ ಎಸ್ಟಿಮೇಟು ಆಗಲಿಲ್ಲ, ಹಣನೂ ಬರಲಿಲ್ಲ. ಇಲ್ಲಿ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇದೆ, ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ದಾರೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ಇಲ್ಲಿವರೆಗೆ ಆಗಲಿಲ್ಲ. ಹಿಂದೆನೂ 2001-2000 ಹಳೇ ಕ್ರೀಡಾಂಗಣ ಸ್ಟೇಡಿಯಂ ಇದ್ದಾಗ ಆವಾಗೂ ಬಂದಿತ್ತು, ಆದರೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಆವಾಗೂ ಅನ್ಯಾಯ ಆಗ್ತದೆ. ಸಿಂಥೆಟಿಕ್ ಟ್ರ್ಯಾಕ್ ಆಯಿತು, ನಿರ್ಮಾಣನೂ ಮಾಡಿದರು, ಆದರೆ ಒಳ್ಳೆಯ ಕ್ವಾಲಿಟಿ ಆಗಲಿಲ್ಲ, ಅದು ಕೆಟ್ಟೋಯಿತು. ಆ ಕಾರಣದಿಂದಲೇ ಸ್ಟೇಡಿಯಂನ ಕಡಿಮೆ ಹೊಸ ಸ್ಟೇಡಿಯಂ ಕಟ್ಟಿದರು. ಆದರೆ ಇಲ್ಲಿವರೆಗೆ ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಲ್ಲ. ಯಾವುದು ಅವಶ್ಯಕತೆ ಇದೆ ಅದು ಇಲ್ಲಿವರೆಗೆ ಆಗಲಿಲ್ಲ. ಇಲ್ಲಿ ಆರಿಸಿದಂಥ
ರಾಜಕೀಯ ನಾಯಕರಿಗಾಗಲಿ ಇಲ್ಲಿಂದ ಬಂದಂಥ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕಾಳಜಿನೇ ಇಲ್ಲ. ರೈತರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೋಡ್ತಾ ಇದ್ದೀವಿ, ಯಾವುದೇ ಆಟ ಆಡಲಿಕ್ಕೆ ಸರಿಯಾದಂಥ ಆಟದ ಬಯಲಿಲ್ಲ. ಈ ದೊಡ್ಡದಾದಂಥ ಕ್ರೀಡಾಂಗಣ ಇದೆ, ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಎಲ್ಲ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು ಅಲ್ಲಿ ಓಡಲಿಕ್ಕೆ ಅವಕಾಶ ಆಗ್ತದೆ. ಈಗ ಸಿಂಥೆಟಿಕ್ ಟ್ರ್ಯಾಕ್ಗಳಿಂದ ಓಡಲಿಕ್ಕೆ ಆಗೋದಿಲ್ಲ. ಹಿಂದೆ ನಾವು ಮನೆಯಲ್ಲೇ ಓಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಸಿಂಥೆಟಿಕ್ ಟ್ರ್ಯಾಕ್ ಬಂದಿರೋದ್ರಿಂದ ಮಕ್ಕಳು ಅದೇ ಬೇಕಂತಾರೆ. ಅದರಲ್ಲೇ ಓಡಲಿಕ್ಕೆ ಅವ್ರಿಗೆ ಸರಿಯಾಗಿರ್ತದೆ ಆ ದೃಷ್ಟಿಯಿಂದ ಅದು ಬೇಕೇ ಬೇಕು. ಆ ಕಾರಣದಿಂದ ನಾವು ರಾಜಕೀಯ ಮುಖಂಡರಿಗೆ, ಇಲ್ಲಿ ಆರಿಸಿರುವಂಥ ಶಾಸಕರಿಗೆ, MP ಅವರಿಗೆ, ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ, ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು. ಆದರೆ ಮಾತ್ರ ಒಳ್ಳೆಯ ಗ್ರೌಂಡ್ ಆಗ್ತದೆ, ಒಳ್ಳೆಯ ಮಕ್ಕಳು ಆಟ ಆಡಲಿಕ್ಕೆ ಅವಕಾಶ ಇರ್ತದೆ. ನಿಮ್ಗೆ ಗೊತ್ತಿದೆ, ಹಿಂದೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದಾಗ ಇಲ್ಲಿ ಸ್ಟೇಟ್ ರೂರಲ್ ಅಥ್ಲೆಟಿಕ್ಸ್ ಮೀಟ್ ಮಾಡಿದೆ. ಅದು ಅಥ್ಲೆಟಿಕ್ಸ್ ಗೇಮ್ಸ್ 3 ದಿವಸ ಅತಿ ವೈಭವದಿಂದ ಆಯಿತು. ಜಾತ್ರೆ ಆದಂಗೆ ಆಯಿತು. ಆಮೇಲೆ ನಾನು MLA ಆದಾಗ 2005ರಲ್ಲಿ ಸೌತ್ ಇಂಡಿಯಾದ ಅಥ್ಲೆಟಿಕ್ಸ್ ಮೀಟ್ ಮಾಡಿದೆ. ಎಲ್ಲ ರಾಜ್ಯಗಳಿಂದ ಬಂದಂಥ ಅಥ್ಲೆಟಿಕ್ಸ್ನಲ್ಲಿ ಕಾರ್ಯಕ್ರಮ ಆಯಿತು. ಆದರೆ ಇದು ಆಸೆ ಬಂದಂಥ ಜನರಿಗೆ ಅದರ ಬಗ್ಗೆ ಗೌರವನೇ ಇಲ್ಲ. ಆಟ ಆಡಬೇಕು, ಮಕ್ಕಳ ಆರೋಗ್ಯ ಸರಿಯಾಗಾಗ್ತದೆ, ಮಕ್ಕಳ ಪ್ರತಿಭೆ ಹೊರಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ವ್ಯವಸ್ಥೆಯನ್ನು ನೋಡಲಿಕ್ಕೆ ಈಗ ಯಾರಿಗೂ ಇಚ್ಛೆ ಇಲ್ಲ. ಅದರ ಜೊತೆಗೆ ನೀವು ಮನೆತನ ಹೇಳಿದ್ರಿ, ಇದು ಜಿಲ್ಲಾ ಉತ್ಸವ. ನಾನು 2005ರಲ್ಲಿ MLA ಆದಾಗ ಜಿಲ್ಲಾ ಉತ್ಸವ ಮಾಡಿಸಿದೆ. ಅದು ಯಾವುದೂ ಜನರಿಗೆ ಇಲ್ಲ. ಬರೇ ಓಟು ಬೇಕು, ರಾಜಕೀಯ ಅಧಿಕಾರ ಬೇಕು ಅಷ್ಟೇ. ಜನರ ಸಲುವಾಗಿ ಮಾಡುವಂಥ ವಿಚಾರ ಯಾವ ರಾಜಕೀಯ ನಾಯಕರಿಗೂ ಇಲ್ಲ. ಇದರಲ್ಲೇ ತಿರಬೇಕು. ಇಲ್ಲಿ ಓದಿದಂಥ ಮಕ್ಕಳಿಗೆ ಇಷ್ಟೊಂದು ಶಾಲೆಯಲ್ಲಿ ಓದಂಥ ಮಕ್ಕಳೇ ಕಾಲೇಜಲ್ಲಿ ಎಲ್ಲ ಕಾಲೇಜಸ್ ಇವೆ. ಅವ ಅಷ್ಟು ಕಾಲೇಜಸ್ ಇದ್ದಿಲ್ಲ. ಒಂದು ಎಲಿಮೆಂಟ್ ಕಾಲೇಜ್ ಒಂದೇ ಇತ್ತು, ಈಗ 4-5 ಕಾಲೇಜಸ್ ಇವೆ. ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜಲ್ಲಿ 2 ಇವೆ, ಇಂಜಿನಿಯರಿಂಗ್ ಕಾಲೇಜ್ 2 ಇವೆ. ಆದರೆ ಇಷ್ಟೊಂದು ಮಕ್ಕಳಿಗೆ ಅವರ ಆರೋಗ್ಯ ಸರಿಪಡಿಸಿಕೊಳ್ಳಲಿಕ್ಕೆ ಇಂಥ ಆಟದ ಮೈದಾನ ಸರಿಯಾಗಿರುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಭಾವನೆ ಯಾವ ರಾಜಕಾರಣವಿಲ್ಲ. ಕಾರಣ ನಾನು ಒತ್ತಾಯ ಮಾಡ್ತಿದ್ದೀನಿ, ಈ ಸಿಂಥೆಟಿಕ್ ಟ್ರ್ಯಾಕ್ ತಕ್ಷಣ ಮಾಡಿಕೊಡ್ಬೇಕು. ಈ ಹೈದರಾಬಾದ್ ಕನ್ನಡ ಕೋರ್ಟ್ನಲ್ಲಿ 5,000 ಕೋಟಿ ರೂಪಾಯಿ ಬರ್ತದೆ. ಅಂತ ದೊಡ್ಡದಾದ ಮೊತ್ತ ಬಂದಾಗ ಒಂದು ಒಂದು ಟ್ರ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 5 ಕೋಟಿ ರೂಪಾಯಿ ಕೊಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕೊಡ್ತಾರೆ. ಮನೆ ತಾನೇ ಬಂದಿದ್ರು ಅಧ್ಯಕ್ಷರಿಗೆ, ನಾವು ಭೇಟಿ ಆಗಲಿಲ್ಲ, ಭೇಟಿ ಆಗಬೇಕಾಗಿತ್ತು. ಅಧ್ಯಕ್ಷರು ಎಲ್ಲವೂ ಹೇಳೋದು ಅಜಯ್ ಸಿಂಗ್ ಅವರು. ಆ ಕಾರಣದಿಂದ ನಮಗೆ ಈ ಒಂದು ಟ್ರ್ಯಾಕ್ ಮಾಡ್ಕೊಂಥ ವ್ಯವಸ್ಥೆನ ಇಲ್ಲಿ ಆರಿಸಿದಂಥ ಎಲ್ಲ ರಾಜಕೀಯ ನಾಯಕರು, ಎಲ್ಲ ಜಿಲ್ಲಾ ಮಂತ್ರಿಗಳು, ನಮ್ಮ ಜಿಲ್ಲೆಯವರೇ ಮಂತ್ರಿ ಆಗಿದ್ದಾರೆ NS ಬೋಸರಾಜ್ ಅವರು. ಅವರು ಬಹಳಷ್ಟು ಕಾಳಜಿ ಇದೆ. ಇವತ್ತು ಮಾಮೂಲಿಕೆರೆಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಮೂಲಿಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದು ಸಿಂಥೆಟಿಕ್ ಟ್ರ್ಯಾಕ್ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ಟ್ರ್ಯಾಕ್ ಮಾಡಿಕೊಳ್ಳಲಿ ಅಂತ ಅವ್ರಿಗೂ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ P. ಚಂದ್ರಶೇಖರ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ K. ತಿಮ್ಮಾರೆಡ್ಡಿ, ಹಿರಿಯ ಉಪಾಧ್ಯಕ್ಷ ರಾಜ್ಕುಮಾರ್, ಉಪಾಧ್ಯಕ್ಷರಾದ N. ಶ್ರೀನಿವಾಸ್ ರೆಡ್ಡಿ, ಭಗತ್ ಸಿಂಗ್, ಸಹ ಕಾರ್ಯದರ್ಶಿಯಾದ ಬೆಲ್ಲಂ ಕಿರಣ್, ಮೃತ್ಯುಂಜಯ M, ಕಾನೂನು ಸಲಹೆಗಾರ S.K. ನಾಗಿರೆಡ್ಡಿ ಸೇರಿದಂತೆ ಇತರರಿದ್ದರು. ಹಾಡುಗಾರ, ಬರಹಗಾರ, ಭಾಷಣಕಾರ, ಉಪನ್ಯಾಸಕ, ಆಧುನಿಕ ರಚನೆಯ ವಚನಕಾರರಾಗಿರುವ ಯಾಳಗಿ ಅವರ 3 ದಶಕಗಳ ಸಾಹಿತ್ಯ ಸಾಂಸ್ಕೃತಿಕ ಸಾಧನೆ ಗುರುತಿಸಿ ಸಮ್ಮೇಳನದ ಸರ್ವಾಧ್ಯಕ್ಷರ ಸ್ಥಾನಕ್ಕೆ ಪರಿಷತ್ತು ಆಯ್ಕೆ ಮಾಡಿದೆ. ರಮೇಶ್ ಬಾಬು ಯಾಳಗಿ ಅವರು ವೃತ್ತಿಯಿಂದ ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕರಾಗಿ 28 ವರ್ಷಗಳಿಂದ ಮಾನ್ವಿ ಪಟ್ಟಣದ ಕಲ್ಮಠ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರವೃತ್ತಿಯಿಂದ ಬರಹಗಾರರಾಗಿರುವ ಯಾಳಗಿ ಅವರು ಸುಮಾರು 20ಕ್ಕೂ ಹೆಚ್ಚು ವಿವಿಧ ಪ್ರಕಾರದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ರಾಜ್ಯದ ನಾನಾ ಕಡೆ ವಿವಿಧ ವಿಷಯಗಳ ಮೇಲೆ ಉಪನ್ಯಾಸ ನೀಡಿ ಚತುರ ವಾಗ್ಮಿಗಳೆನಿಸಿದ್ದಾರೆ.
ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಹುತೇಕ ಕಾರ್ಯಕ್ರಮಗಳಲ್ಲಿ ಯಾಳಗಿ ಅವರ ಮಾತು ಇದ್ದೇ ಇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಿಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಆದರೆ 10 ಹಲವು ಪ್ರತಿಭೆಗಳಿರುವುದು ತುಂಬಾ ಅಪರೂಪ. ಅಂತಹ ಅಪರೂಪದ ಸಾಧಕರ ಪಂಕ್ತಿಯಲ್ಲಿ ಯಾಳಗಿಯವರು ಒಬ್ಬರಾಗಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿನ ಇವರ ಸಾಧನೆಗೆ ರಾಯಚೂರು ಜಿಲ್ಲಾಡಳಿತದಿಂದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನೀಡುವ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ರಾಜ್ಯ ಪ್ರಶಸ್ತಿ, ಡಾಕ್ಟರ್ ಪಂಡಿತ ಪುಟ್ಟರಾಜು ಗವಾಯಿಗಳವರ ಕನ್ನಡ ಸಾಹಿತ್ಯ ಸಿರಿ ಮುಂತಾದ 10 ಹಲವು ಪ್ರಶಸ್ತಿಗಳು ಒಲಿದು ಬಂದಿವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಹಂಪಿ ಉತ್ಸವ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕಾವ್ಯ ವಾಚನ ಮಾಡಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಿಂದ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಎನ್ಎಸ್ಎಸ್ ವಿಶೇಷ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ರಮೇಶ್ ಬಾಬು ಯಾಳಗಿ ಅವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿ, ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶೇಷ ಜಿಲ್ಲಾ ಆಹ್ವಾನಿತರಾಗಿ, ಮಾನ್ವಿ ಕಲ್ಮಠದ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಪ್ರತಿಷ್ಠಾನದಲ್ಲಿ ಸಹ ಕಾರ್ಯದರ್ಶಿಯಾಗಿದ್ದಾರೆ. ರಮೇಶ್ ಬಾಬು ಯಾಳಗಿಯವರ ಕೃತಿಗಳು ಮತ್ತು ಉಪನ್ಯಾಸ ಕುರಿತಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ UR ಅನಂತಮೂರ್ತಿ, ಹಿರಿಯ ಸಾಹಿತಿ ಡಾಕ್ಟರ್ ಹಾಮ ನಾಯಕ್, ಡಾಕ್ಟರ್ ಸಾಶಿ ಮುರುಳಯ್ಯ, ನಾಡೋಜ ಡಾಕ್ಟರ್ ಚನ್ನವೀರ ಕಣವಿ ಸೇರಿದಂತೆ ನಾಡಿನ ಸಾಹಿತ್ಯ ದಿಗ್ಗಜರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಚನದಾಸ ಎಂದೇ ಹೆಸರಾಗಿರುವ ರಮೇಶ ಬಾಬು ಯಾಳಗಿಯವರು ಅಪರೂಪದ ಹಾಗೂ ಅಭಿಜಾತೆ ಪ್ರತಿಭೆ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ. ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು. ಇದೇ ತಿಂಗಳ ಫೆಬ್ರವರಿ 27ರಂದು ಮಾನ್ವಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಅವರಿಗೂ ಹಾಗೂ ಪರಿಷತ್ತಿನ ಸರ್ವ ಪದಾಧಿಕಾರಿಗಳಿಗೂ ಮೊದಲು ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಸುಮಾರು 2.5 ದಶಕಗಳಿಂದ ಸಗರ ನಾಡಿನಿಂದ ಎಡದೊರೆ ನಾಡಿಗೆ ಬಂದು ನೆಲೆ ನಿಂತು ಈ ನೆಲದ ಮೇಲೆ ನೆಲೆ ಕಟ್ಟಿಕೊಂಡು
ಒಂದಿಷ್ಟು ಬರೆದಿದ್ದೇನೆ, ಒಂದಿಷ್ಟು ಮಾತನಾಡಿದ್ದೇನೆ. ಹೀಗಾಗಿ ನನ್ನನ್ನು ನಾನು ಸಾಂಸ್ಕೃತಿಕ ಸಾಹಿತ್ಯ ವಲಯಕ್ಕೆ ಗುರುತಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದೇನೆ. ನಾನು ಗುರುತಿಸಿಕೊಂಡದ್ದನ್ನು ಗುರುತಿಸಿದ ಸಾಹಿತ್ಯ ಪರಿಷತ್ತು ನನ್ನನ್ನು ಭಾಳ ಅತ್ಯುನ್ನತ ಗೌರವದ ಸ್ಥಾನ, ಅದು ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಅಂದರೆ ಅತ್ಯಂತ ಗೌರವದ ಸ್ಥಾನ, ಅಂಥ ಸ್ಥಾನಕ್ಕೆ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಭಾಳ ತುಂಬ ಆಭಾರಿಯಾಗಿ ಆ ಸ್ಥಾನವನ್ನು ಸ್ವೀಕರಿಸಲಿದ್ದೇನೆ. ನಾನು ವಡಬಳ್ಳಾರಿಯಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಉಪನ್ಯಾಸ ನೀಡಲು ಹೋದಾಗ ಪರಿಷತ್ತಿನ ಅಧ್ಯಕ್ಷರು ಮತ್ತು ಗೌರವ ಕಾರ್ಯದರ್ಶಿಗಳು ನನಗೆ ದೂರವಾಣಿ ಕರೆಯನ್ನು ಮಾಡಿ, ನಮ್ಮಲ್ಲಿ ಕನ್ನಡ ಭವನದಲ್ಲಿ ಒಂದು ಸಭೆಯನ್ನು ಸೇರಲಾಗಿತ್ತು ಸರ್, ತಾವು ಸರ್ವಾನುಮತದಿಂದ ಸಮ್ಮೇಳನ ಅಧ್ಯಕ್ಷರಾಗಿದ್ದೀರಿ ಎಂದಾಗ ನನಗೆ ಒಂದು ಸಂತೋಷ ಜೊತೆಗೆ ಒಂದಿಷ್ಟು ಕಣ್ಣುಗಳು ತೇವಗೊಂಡವು ಕೂಡ. ಯಾಕೆಂದರೆ ಸುಮಾರು 3 ದಶಕಗಳಿಂದ ನನ್ನ ಸರ್ವಜ್ಞನ ವಿಚಾರ ದರ್ಶನ ಮೊದಲ ಕೃತಿಯಿಂದ ಹಿಡ್ಕೊಂಡು 22 ಕೃತಿಗಳು ಸ್ವತಂತ್ರ ರಚನೆಯ ಕೃತಿಗಳಾದರೆ 2 ಸಂಪಾದನಾ ಕೃತಿಗಳನ್ನು ಕೂಡ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದೇನೆ. ಅದರಿಂದ ನಮ್ಮ ತಂದೆ ತಾಯಿ ಪಟ್ಟಂಥ ಕಷ್ಟ ಇರಲಿ, ನನ್ನನ್ನು ಓದಿಸಲಿಕ್ಕೆ ಭಾಳ ಹರಸಾಹಸವನ್ನೇ ಪಟ್ಟಿದ್ದಾರೆ. ಹಾಗಾಗಿ ಇದು ಎತ್ತವರ ಪಾಲಿದೆ, ಇಲ್ಲಿ ಗೆಳೆಯರ ಪಾಲಿದೆ, ಪತ್ರಿಕಾ ಸ್ನೇಹಿತರ ಪಾಲಿದೆ, ಎಲ್ಲಕ್ಕಿಂತ ಮಿಗಿಲಾಗಿ ಪುಸ್ತಕ ಪ್ರಕಟಣೆ ಮಾಡಿದಂಥ ಪ್ರಕಾಶಕರ ಪಾಲಿದೆ, ಇಲ್ಲಿ ಪುಸ್ತಕಕ್ಕೆ ಪ್ರಕಟಣೆಗೆ ದಾಸೋಹ ಮಾಡಿದಂಥ ದಾನಿಗಳಿಗೆ, ಈ ಎಲ್ಲರಿಗೂ ಕೂಡ ಈ ಸರ್ವಾಧ್ಯಕ್ಷ ಸ್ಥಾನ ಏನದಲ್ಲ ಅದರಲ್ಲಿ ಅವರು ಪಾಲುದಾರರಾಗಿದ್ದಾರೆ ಅಂತ ನಾನು ವಿನಮ್ರವಾಗಿ ಹೇಳಬಯಸುತ್ತೇನೆ. ಇನ್ನು ಒಬ್ಬ ಸಾಹಿತಿಯಾಗಿ, ಒಬ್ಬ ಬರಹಗಾರನಾಗಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ಇಂದಿನ ಬರಹಗಾರರಿಗೆ ಏನು ಹೇಳಬೇಕು ಅಂತ ನೀವು ಅಪೇಕ್ಷೆ ಪಟ್ಟಿದ್ದಾದರೆ, ಒಬ್ಬ ಬರಹಗಾರನಿಗೆ ನಾವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಒಬ್ಬ ಬರಹಗಾರನಿಗೆ ಸ್ವತಂತ್ರವಾದಂಥ ವ್ಯಕ್ತಿತ್ವ ಇರುತ್ತದೆ, ಜೊತೆಗೆ ಅಭಿವ್ಯಕ್ತಿಯ ಒಂದು ಸೃಜನಶೀಲತೆ ಇರುತ್ತದೆ. ಹಾಗಾಗಿ ಸಾಹಿತ್ಯ ಅಂದರೆ ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು, ಸಮಾಜ ಹೇಗಿರಬೇಕು, ಹಸಿದವರ ಪರವಾಗಿ ಮಾತನಾಡುವಂಥ, ಹಸಿದವರ ಪರವಾಗಿ ಬರೆಯುವಂಥ ಸಮಾಜಮುಖಿ ಸಾಹಿತ್ಯ ಅದು ಬಹಳ ದಿನ ಉಳಿತದೆ, ಅದು ಗಟ್ಟಿ ಸಾಹಿತ್ಯವಾಗಿ ಇರುತ್ತದೆ. ಯಾವ ಸಾಹಿತ್ಯ ಸಮಾಜಕ್ಕೆ ಭಂಗ ಉಂಟಾಗ್ತದೆ, ಆ ಭಂಗ ತರುವಂಥ ಆ ಸಾಹಿತ್ಯವನ್ನು ನಾವು ಈಗ ಬಾಡಬಾರ್ದಾಗಿತ್ತು, ಈಗ ಬರೀಬಾರ್ದಾಗಿತ್ತು ಅಂತ ಹೇಳಬಹುದೇ ವಿನಃ ಒಬ್ಬ ಸಾಹಿತಿಗೆ ಹೀಗೆ ಬರಿ ಅಂತ ನಾವು ಯಾವುದೇ ರೀತಿಯಿಂದ ಒತ್ತಡವನ್ನು, ಸಂದೇಶವನ್ನು ಕೊಡಲಿಕ್ಕಾಗೋದಿಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಬರೆಯುವವರ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಸತ್ವಯುತ ಬರಹಗಾರರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಅಧ್ಯಯನಶೀಲತೆ ಮೈಗೂಡಿಸಿಕೊಂಡು ನಾವು ಸಮಾಜಮುಖಿಯಾಗಿ, ಹಸಿದವರ ಪರವಾಗಿ, ನೊಂದವರ ಪರವಾಗಿ, ಇತ್ತೀಚಿನ ದಿನಮಾನಗಳಲ್ಲಿ ಕಣ್ಣಿಗೆ ಕಾಣುವಂಥ ವ್ಯವಸ್ಥೆಯ ಬಗ್ಗೆ ಬರೆದರೆ ಸಾಲದು, ಕಣ್ಣಿಗೆ ಕಾಣದಿರುವಂಥ ಕೊಳಕು ಮನಸ್ಸುಗಳನ್ನು ದುರ್ಬಿನ್ ಹಾಕಿ ಹುಡುಕಿ ಬರೆಯುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮಂಥ ಬರಹಗಾರರ ಮೇಲಿದೆ. ಹಾಗಾಗಿ ಹಿರಿಯ ಬರಹಗಾರರು ಬರೆದಂಥ ಕೃತಿಗಳನ್ನು ಓದಿ ಕಿರಿಯ ಬರಹಗಾರರು, ಉದಯೋನ್ಮುಖ ಬರಹಗಾರರು ಕೂಡ ಸಾಹಿತ್ಯದಲ್ಲಿ ತೊಡಗಬೇಕು ಅನ್ನೋದು ನನ್ನ ಈ ಸಂದರ್ಭದಲ್ಲಿ ಆಡುವಂಥ ಮಾತು. ಇನ್ನು ಕನ್ನಡ ಭಾಷೆಯ ಬಗ್ಗೆ ಮಾತಾಡೋದಾದರೆ, ಒಂದು ಭಾಷೆಯನ್ನು ಉಳಿಸುವಂಥ, ಬೆಳೆಸುವಂಥ, ಕಲಿಯುವಂಥ, ಕಲಿಸಿರಿ ಅಂತ ಹೇಳುವಂಥ ಪರಿಸ್ಥಿತಿ ಯಾವ ರಾಜ್ಯಕ್ಕೂ ಬರಬಾರ್ದು. ಪ್ರತಿಯೊಬ್ಬರೂ ಅದನ್ನು ಅರಿತುಕೊಂಡು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಇಲ್ಲೇ ಈಗ ನೋಡಿದರೆ ಇಲ್ಲಿ ಆಂಧ್ರ ಪ್ರದೇಶದಿಂದ ಬಂದಂಥ ನಮ್ಮ ಕ್ಯಾಂಪ್ಗಳು ಇಲ್ಲಿ ಅಧಿಕವಾಗಿ ನಾವು ಮಾನವಿಯಲ್ಲಿ ಕಾಣ್ತೀವಿ. ಆಂಧ್ರ ಪ್ರದೇಶದ ಅನ್ಯ ಭಾಷಿಕರು, ರಾಜಸ್ಥಾನಿ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಿಂದ ಬಂದಂಥವ್ರು ಇರ್ಬೋದು, ಅವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿತಿದ್ದಾರೆ. ಯಾಕೆ ಕಲಿತಿದ್ದಾರೆ ಅಂತ ಕೇಳಿದರೆ, ನಮ್ಮ ಮಾನವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪರ ಸಂಘಟನೆಗಳು, ಸರ್ಕಾರ ಕನ್ನಡ ಭಾಷೆಯನ್ನು ಜಾಗೃತಿ ಉಂಟು ಮಾಡುವಂಥ, ಮಾನವಿಯಲ್ಲಿ ಕನ್ನಡದ ವಾತಾವರಣ ನಿರ್ಮಿಸುವಂಥ, ಅನ್ಯ ಭಾಷಿಕರಿಗೆ ಕನ್ನಡವನ್ನು ಕಲಿಯುವಂಥ ಅನಿವಾರ್ಯತೆ ಸೃಷ್ಟಿಯನ್ನು ಮಾಡಿವೆ. ಆ ಕಾರಣದಿಂದಾಗಿ ಆಂಧ್ರ ಪ್ರದೇಶದಿಂದ ಬಂದಂಥವರು ಮತ್ತು ರಾಜಸ್ಥಾನದಿಂದ ಬಂದಂಥವರು ಭಾಳ ಪರಿಶುದ್ಧವಾಗಿ ಕನ್ನಡ ಮಾತಾಡ್ತಾರೆ. ಒಮ್ಮೊಮ್ಮೆ ಎಂಥ ದುರಂತ ಇದೆ ಅಂದರೆ, ನಾವೇ ವ್ಯವಹಾರ ಮಾಡುವಾಗ ಅವರೊಂದಿಗೆ ತೆಲುಗು ಮಾತಾಡೋಕೆ ಹೋಗ್ಬಿಡ್ತೀವಿ. ಆ ಕಾರಣಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗಬಾರ್ದು. ಯಾಕೆಂದರೆ ಇಡೀ ನಮ್ಮ ಕರುನಾಡಿನಲ್ಲಿ ಕನ್ನಡಮಯ ಇರಬೇಕು ಅನ್ನೋದು ನನ್ನ ಮಾತಿನ ಅರ್ಥ. ಸ್ಥಳೀಯ ಜ್ಞಾನ ಅಮೃತ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವ್ಯವಸ್ಥಾಪಕ ಹನುಮಂತರಾಯ್, ಇಂದಿನಿಂದಲೇ ನಿಮ್ಮ ಗುರಿಗಳನ್ನು ಹೊಂದಿಸಿಕೊಳ್ಳಬೇಕು ಮತ್ತು ಅವುಗಳನ್ನು ಸಾಧಿಸಲು ಶ್ರಮಿಸಬೇಕು. ಕಷ್ಟಪಟ್ಟು ಕೆಲಸ ಮಾಡುವವರು ಎಂದಿಗೂ ಸೋಲುವುದಿಲ್ಲ ಎಂದು ಮಕ್ಕಳನ್ನು ಹುರಿದುಂಬಿಸಿದರು. ಈ ಜ್ಞಾನಾಮೃತ ಈಗ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ತಗೊಂತ ಇದ್ದೀನಿ. ಮುಂದೆ ಅವರಿಗೆ
ಟ್ಯಾಲೆಂಟ್ ಓರಿಯೆಂಟೆಡ್ ಆಗಿ ತಗೊತಾ ಇದ್ದೀನಿ. ಟ್ಯಾಲೆಂಟ್ ಓರಿಯೆಂಟೆಡ್ ಅಂದರೆ ಓನ್ಲಿ ನಾಟ್ ಫಾರ್ ಮ್ಯಾಕ್ಸ್ ನೋಡಿ ಅವ್ರನ್ನ ನಾವು ಟ್ಯಾಲೆಂಟನ್ನು ಗುರ್ಸುವಂಥ ಭಾಳಷ್ಟು ಪೇರೆಂಟ್ಸ್ಗಳು ಮಾಡುವಂಥ ದೊಡ್ಡ ಅಪರಾಧ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಟ್ಯಾಲೆಂಟ್ ಓರಿಯೆಂಟೆಡ್ ಅಂದರೆ ಒಬ್ಬ ಮಗು ಬ್ಯಾಡ್ಮಿಂಟನಲ್ಲಿ ಟ್ಯಾಲೆಂಟ್ ಇರ್ತಾನೆ, ಒಬ್ಬ ಮಗು ಚೆಸ್ಸಲ್ಲಿ ಟ್ಯಾಲೆಂಟ್ ಇರ್ತದೆ, ಒಂದು ಮಗು ಮ್ಯಾಥ್ಸಲ್ಲಿ ಟ್ಯಾಲೆಂಟ್ ಇರ್ತದೆ, ಒಂದು ಮಗು ಕ್ರಿಕೆಟಲ್ಲಿ ಟ್ಯಾಲೆಂಟ್ ಇರ್ತದೆ. ಅವೆಲ್ಲವನ್ನ ಗುರುತಿಸುವಂಥ ಕೆಲಸನ ಮುಂದೆ ನಾನು ಜ್ಞಾನಾಮೃತ ಶಾಲೆ ಮಾಡುತ್ತೆ ಸರ್ ಅಂತೇಳಿ ಮಲ್ಲೇಶ್ ನನಗೆ ಅವಾರ್ಡ್ ಮಾತಾಡಿದಾಗ ಭಾಳ ರೋಮಾಂಚನ ಅನ್ನಿಸ್ತು. ಏನು ಮಲ್ಲೇಶ್ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅನಿಸ್ತು, ಎಕ್ಸ್ಪೀರಿಯನ್ಸ್ಡ್ ಅಡ್ಮಿನಿಸ್ಟ್ರೇಟರ್ ಥರ ಮಾತಾಡಿಬಿಟ್ಟೆ ನೀವು ಸ್ಕೂಲ್ ಒಳಗಡೆ ಅಂತ ನಾನು ಡಿಸ್ಕಷನ್ ಆಗ್ತಾ ಇತ್ತು. ಪೇರೆಂಟ್ಸ್ಗೆ ಈ ವೇದಿಕೆ ಮೂಲಕ ನಾನು ಕೆಲವು ಸಲಹೆ ಸೂಚನೆಗಳು ಏನಾಗಿದ್ವಿ, ನಾವೆಲ್ಲ ಪೇರೆಂಟ್ಸ್ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದನ್ನ ಹೆಂಗೆ ಕಲ್ಕೊಂಡ್ಬಿಟ್ಟಿದ್ರು, ಭಾಳಷ್ಟು ಟೆಕ್ನಾಲಜಿಕಲ್ ಆಗಿ ಯೂಸ್ ಮಾಡ್ತಾ ಇದೀವಿ ಮಕ್ಕಳನ್ನೆಲ್ಲದನ್ನ. ಹೀಗಾಗಿ ನಿಮಗೆ ನೆನಪಿದೆ, ನಿಮ್ಮ ಪೇರೆಂಟ್ಸ್ ನೀವು ಯಾರಿದ್ರಿ ಮಕ್ಕಳು, ನಿಮ್ಮ ಪಪ್ಪ ನಿಮ್ಮ ಮಮ್ಮಿಗೆ ಹೋಗಿ ಕೇಳಿ, ಅವ್ರು ಇವತ್ತಿಗೂ ಕೂಡ 4ನೇ ಕ್ಲಾಸು 3ನೇ ಕ್ಲಾಸ್ ಪದ್ಯನೇ ಹೇಳ್ತಾರೆ. ಯಾಕಂದ್ರೆ ಅವತ್ತು ಅವ್ರಿಗೆ ಮೊಬೈಲ್ ಇರಲಿಲ್ಲ. ಮೊಬೈಲ್ ಏನಾದರೂ ಇದ್ದಿದ್ರೆ. ಅದೇ ಸಮಯದಲ್ಲಿ ಪತ್ರಕರ್ತ ವಿಶ್ವನಾಥ್ ಹೂಗಾರ್ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಇದು ಮಕ್ಕಳ ಕಥೆಗಳ ಮಂಥನ ಅಧಿವೇಶನವಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿ, ಅಧ್ಯಯನದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಿಂದ ಮಕ್ಕಳ ಪ್ರತಿಭೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಎಂದು ನಾನು ನಂಬುತ್ತೇನೆ. ಭವಿಷ್ಯದಲ್ಲಿ ಮಕ್ಕಳು ಹೆಚ್ಚಿನ ಎತ್ತರವನ್ನು ತಲುಪಲು ಸಾಧ್ಯವಾಗುತ್ತದೆ ಎಂದರು. ಆ ಬಯಲಾಟದ ನಾಟಕದ ಮಾತುಗಳನ್ನ, ಬಯಲಾಟ ಯಾರು ಆಡ್ತಾರೆ ಸಹಜವಾಗಿ ಅಂತ ಹೇಳಿದ್ರೆ ಅನಕ್ಷರಸ್ಥರು, ಸ್ವಲ್ಪ ಅಕ್ಷರ ಜ್ಞಾನ ಕಡಿಮೆ ಇರತಕ್ಕಂಥವ್ರೆ ಬಯಲಾಟಗಳನ್ನ ಜಾಸ್ತಿ ಆಡ್ತಾರೆ ಹಳ್ಳಿಗಳಲ್ಲಿ. ಅವರಿಗೆ ಮಾತುಗಳನ್ನ ಕಂಠಪಾಠ ಮಾಡಬೇಕು. ಕಂಠಪಾಠ ಮಾಡೋದಕ್ಕೆ ಒಬ್ಬ ಮಾಸ್ಟರ್ನ ಕರೆಸಿರ್ತಾರೆ. ಆ ರೀತಿ ಒಬ್ಬ ಮಾಸ್ತರ್ನ ಕರೆಸಿದ್ರು. ಆ ಮಾಸ್ತರ ಸತತ 1 ತಿಂಗಳ ಪರ್ಯಂತರ ಆ ನಾಟಕದ ಪಾತ್ರಗಳನ್ನ, ಆ ಮಾತುಗಳನ್ನ ಒಬ್ಬೊಬ್ಬರಿಗೆ ತಲೆ ತುಂಬಿಸಿದ್ದ. ಆದ್ರೆ ಆ ಮಾಸ್ತರ್ ಹೇಳಿದ ಮಾತುಗಳನ್ನ, ಆ ನಾಟಕ ಕಲಿಯಕ್ಕೆ ಹೋಗಿರ್ತಾರಲ್ಲ, ಆ ಕಲಿಯಕ್ಕೆ ಹೋದಂಥ ಸಂದರ್ಭದಾಗ ಮಾತ್ರ ಆ ಮಾತುಗಳನ್ನ ಹೇಳೋರು. ಎಲ್ಲರೂ ಮನೆಗೆ ಬಂದ್ರೆ ಮರೆತು ಬಿಡ್ತಿದ್ರು. ಹೀಗಾಗಿ 1 ತಿಂಗಳಾಯಿತು, ನಾಟಕ ಶುರುವಾಯಿತು. ಇವತ್ತು ಸಂಜೆ ನಾಟಕ ಇದೆ. ದೊಡ್ಡ ಈ ಥರ ಇಲ್ಲಿ ವೇದಿಕೆ ಮೇಲೆ ಈ ಥರ ಒಂದು ದೊಡ್ಡ ಸ್ಟೇಜ್ ಹಾಕಿ ನಾಟಕ ಶುರು ಮಾಡಿದ್ರು. ರಾಮಾಯಣ ಕತೆ. ಬೆಳಗ್ಗೆ ಮಾಸ್ಟರ್ ಕೇಳ್ತಾನೆ, ಬರೀ ಎಲ್ರು ಅಂತ. ರಿಹರ್ಸಲ್ ಮಾಡಿಸ್ತೀನಿ, ಸಂಜೆ ನಾಟಕ ಇದೆ, ರಿಹರ್ಸಲ್ ಮಾಡಿಸ್ತೀನಿ, ಮತ್ತೆ ನನ್ನ ಮಾನ ಮರ್ಯಾದೆ ಕಳಿಬೇಡ್ರಪ್ಪ, ನೀವು ಬರ್ರಿ ಅಂತ ಎಲ್ಲರನ್ನು ಕರೆದಾಗ ಎಲ್ಲರೂ ಬರ್ತಾರೆ. ಅಲ್ಲಿ ರಾಮಾಯಣದಲ್ಲಿ ಜ್ಞಾನ ಅಮೃತ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಸಂಗೀತ ಎಮ್ಮಟೂರು ನೇತೃತ್ವದಲ್ಲಿ ಎಲ್ಲಾ ಮಕ್ಕಳು ಮತ್ತು ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದರು. ಮತ್ತು ಮುಖ್ಯ ಅತಿಥಿಗಳಾಗಿ ಮುರುಗೇಂದ್ರ ಶಿವಯೋಗಿ, ಬಾಬು ರೆಡ್ಡಿ, ಮಲ್ಲೇಶ್, ಶ್ರೀಮತಿ ನೀಲಮ್ಮ ಸೂಗಪ್ಪ ಮತ್ತು ಅಯ್ಯಪ್ಪ ವಕೀಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಕೃತಜ್ಞತೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಹರಿಜನವಾಡ ಬಡಾವಣೆಯ 19, 20, 21ನೇ ವಾರ್ಡಿನ ಜನರಿಗೆ ತೆರಿಗೆ ಕಟ್ಟುವ ರೀತಿಯ ಬಗ್ಗೆ ಕಾನೂನಿನ ಅರಿವು ಮೂಡಿಸುವಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ದಲಿತ ಮುಖಂಡ ಸಮಾಜ ಸೇವಕ ವಿ ಬಾಬುರಾವ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಲ್ಲಿನ ನಿವಾಸಿಗಳ ಮನೆಗಳ ಸರ್ವೆ ಮಾಡಿ ನಗರಸಭೆ ವಿಶೇಷ ಅನುದಾನ ಅಥವಾ ಶಾಸಕರ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡವರ ಆಸ್ತಿ ತೆರಿಗೆಯನ್ನು ಪಾವತಿಸಿಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. 19, 20, 21 ವಾರ್ಡ್ನಲ್ಲಿ ನಮ್ಮ ಮಾದಿಗ ಜನಾಂಗ ಸಂಖ್ಯೆ ಹೆಚ್ಚಿಗೆ ಇದ್ದು ಪೇಮೆಂಟ್ ಪ್ರಾರಂಭ ಮಾತ್ರಗಳು ಹೆಸರುಗಳಿವೆ. ವೋಟ್ ಎಗ್ರಿಮೆಂಟ್ ಮಾತ್ರ ಹೆಸರುಗಳಿವೆ. ಆದರೆ ತೆರಿಗೆ ಪಾವತಿ ಕಟ್ಟುವಲ್ಲಿ ನಗರಸಭೆ ಇಲಾಖೆ ಅವರು ಕಾನೂನು ಹಾಗೂ ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ. ಅವರೊಬ್ಬರೇ ಅಲ್ಲ, ನ್ಯಾಯಾಂಗ ಇಲಾಖೆ ಆಗಲಿ, ಏರಿಯಾ ಸದಸ್ಯರಾಗಲಿ ಎಲ್ಲರೂ ನಮ್ಮನ್ನು ತುಳಿದು ಈ ಮಟ್ಟಿಗೆ, ಅಂದರೆ ಇವತ್ತು ನಾವು ತೆರಿಗೆ ಕಟ್ಟಲಾದ ಪರಿಸ್ಥಿತಿ ತಂದಿದ್ದಾರೆ ಅಂತ ಹೇಳಿದ್ರೆ, ನಾವು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಗರ ಮಟ್ಟದಲ್ಲಿ ಇಲ್ವಾ ಅಂತ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಹಾನಗರ ಪಾಲಿಕೆ ಆಗಿದ್ದು 19 ವಾರ್ಡು, 20 ವಾರ್ಡು, 21 ವಾರ್ಡು
ಮಹಾನಗರ ಪಾಲಿಕೆ ಆಯುಕ್ತರು 1921 ವಾರ್ಡ್ನಲ್ಲಿ ಪೌರಾಯುಕ್ತರಿಗೆ ಹೇಳಿ 3 ವಾರ್ಡ್ಗಳನ್ನು ಸರ್ವೆ ಮಾಡಿಸಿ ನಮಗೆ ಮೂಲಭೂತ ಹಕ್ಕುಗಳು, ನಮಗೆ ಸೌಲಭ್ಯಗಳು, ಅನೇಕ ಸೌಲಭ್ಯಗಳು ಸಿಕ್ಕಿಲ್ಲ 35 ವರ್ಷಗಳಿಂದ. ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳಾಗಲಿ, ಮೆಡಿಕಲ್ ಬಿಲ್ಗಳು ಕೊಡ್ತಿದ್ರು, ಅವನು ಕೊಡ್ತಿದ್ದಿಲ್ಲ, ಕೊಡ್ತಾ ಇಲ್ಲ. ಅನೇಕ ದೊಡ್ಡ ಬೋರ್ಡ್ ನಡೆಸಬೇಕಿಲ್ಲ ಅಂತ ಹೇಳಿ. ಹೀಗಾಗಿದ್ರೆ ಯಾಕಂದ್ರೆ ನಮ್ಮಲ್ಲಿ ಯಾವ ಲೀಡರು ಯಾರಿಗೆ ಗೊತ್ತಾಗ್ತಿಲ್ಲ, ನಾವು ಯಾರ ಬಗ್ಗೆ ನಮ್ಗೆ ಇದೆ ಅಂತೆಲ್ಲ ಇಲ್ಲ. ಆದ್ರೂ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಜನ ಎಚ್ಚೆತ್ತುಕೊಳ್ಬೇಕು. ನಮ್ಮ ದೃಷ್ಟಿ, ನಾನು ಕಾಳಜಿ, ನಮ್ಮ ಒಬ್ಬ ವ್ಯಕ್ತಿ ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಒಂದು ಹಿತದೃಷ್ಟಿ ನಮ್ಮ 1921 ವಾರ್ಡ್ನಲ್ಲಿ ತೆರಿಗೆ ಪಾವತಿ ಕಟ್ಟದಿಲ್ಲ ಅಂತ ಹೇಳಿದ್ರೆ, ಈಗ ರಾಜ್ಯ ಸರ್ಕಾರ, ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಉಚಿತ ಕೊಡೋಕ್ಕಾಗಲ್ಲ. ನಾಳೆ ನಾವು ತೆರಿಗೆ ಬಿಲ್ ಪಾವತಿ ಮಾಡಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಮನೆಗಳು ಬೀಗ, ಕೇಂದ್ರ ಸರ್ಕಾರ ಕರೆಂಟ್ ಬಿಲ್ ಬೀಗ ಹಾಕೊಂಡು ಹೋಗಿ ಪರಿಸ್ಥಿತಿ ಬರ್ತದೆ. ನಗರ ಸರ್ವರ್ಗೂ ಅದೇ ಅದಕ್ಕೆ ಹಾಕೋ ಪರಿಸ್ಥಿತಿ ಬರ್ಬೋದು. ಕಾರಣ ಈ ಬಗ್ಗೆ ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಇವರುಗಳು ಪೌರಾಯುಕ್ತರಿಗೆ ಹೇಳಿ ಕೂಡಲೇ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ, ಮತ್ತೆ ತಡ ಮಾಡೋದು ಬೇಡ, ನಾಳೆ ನಾಡು ಅನ್ನೋದು ಬೇಡ. ಅವರು ಯಾರಿಗೆ ರಾಯಚೂರಿನಲ್ಲಿ ನಗರ ಪಟ್ಟಣದಲ್ಲಿ ಇರ್ತಾರೆ, ಎಲ್ಲಿ ಹೋಗೋದಿಲ್ಲ. ಹೇಮನಾಳ ಗ್ರಾಮ ಪಂಚಾಯತ್ ಪಿಡಿಒ ಲಕ್ಷ್ಮೀರೆಡ್ಡಿ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ನಾಗರಿಕರು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪಿಡಿಒ ಲಕ್ಷ್ಮೀರೆಡ್ಡಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ. ನಾಗರಿಕರ ಅಹವಾಲುಗಳಿಗೆ ಸ್ಪಂದಿಸುತ್ತಿಲ್ಲ, ಬದಲಿಗೆ ಉಡಾಫೆ ಉತ್ತರ ನೀಡುತ್ತಿರುವುದರಿಂದ ಆಕ್ರೋಶಗೊಂಡಿರುವ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ 1 ವಾರದೊಳಗೆ ಪಿಡಿಒ ಲಕ್ಷ್ಮೀರೆಡ್ಡಿ ಇವರನ್ನು ವರ್ಗಾವಣೆ ಮಾಡದಿದ್ದರೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಬೀಗ ಮುದ್ರೆ ಜಡಿಯಲಿದ್ದಾರೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೂರ್ತಿ ನಾಯಕ್ ಹೇಮನಾಳ, ಶಾಂತಕುಮಾರ್ ಹೊನ್ನಟಗಿ, ನಾಗರಾಜ್ ಖಾನಾಪುರ, ಬಸವರಾಜ ಬೊಮ್ಮನಾಳ, ಬಸಲಿಂಗಪ್ಪ ನಾಗವಂಶಿ ಬೊಮ್ಮನಾಳ, ಬಸಲಿಂಗಪ್ಪ ಖಾನಾಪುರ್, ಹನುಮಂತ ನಾಯಕ್ ಹೇಮನಾಳ, ಜಾಕೋಬ್ ಬೊಮ್ಮನಾಳ, ಶಿವಪುತ್ರ ಹೇಮನಾಳ ಸೇರಿದಂತೆ ಇತರರಿದ್ದರು. ಜಿಲ್ಲಾಧಿಕಾರಿಗಳ ಬಂಗಲೆಯ ಹಿಂದುಗಡೆ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ರಾಯಚೂರು ಲಿಂಗಸುಗೂರು ರಸ್ತೆಯ ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ಜನವರಿ 17ರಂದು ತೆರವುಗೊಳಿಸಿದ ಜಿಲ್ಲಾಡಳಿತ ಕಾರ್ಮಿಕ ಸಚಿವರ ನಿರ್ದೇಶನದಂತೆ ಮತ್ತೆ ಅದೇ ಸ್ಥಳದಲ್ಲಿ ಪುನರ್ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು ಎಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ರಾಯಚೂರು ಘಟಕ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಭಾರತ ಸಂವಿಧಾನ ಅನುಚ್ಛೇದ 19(1)G ಅಡಿಯಲ್ಲಿ ನಮಗೆ ಸುಗಮ ವ್ಯಾಪಾರ ಮಾಡಲು ಅನುಕೂಲ ಕಲ್ಪಿಸಬೇಕು. ಕೂಡಲೇ ನ್ಯಾಯಾಧೀಶರನ್ನೊಳಗೊಂಡ ಇತರೆ ಅಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರದ ಪ್ರತಿನಿಧಿಗಳ ನೇತೃತ್ವದಲ್ಲಿ ಪಟ್ಟಣದ ವ್ಯಾಪಾರ ಸಮಿತಿ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಖಾಲಿ ಇದೆಯೋ ಅಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ. ದಿನನಿತ್ಯ ಪೊಲೀಸ್ ಕಿರುಕುಳ, ದಂಡ ವಸೂಲಾತಿ ನಿಲ್ಲಿಸಬೇಕು. 2014ರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣೆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಆತ್ಮನಿರ್ಭರ, ಡಿ-ನಲ್ಮ, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಡಿ ನಮ್ಮನ್ನು ಕಾಪಾಡಿ ನಮ್ಮ ಬದುಕು ಉಳಿಸಿ ಸಾಲ ಮುಕ್ತರನ್ನಾಗಿ ಮಾಡಿ ಎಂದು ಮನವಿಯಲ್ಲಿ ಕೋರಲಾಗಿದೆ. ಮನವಿಯನ್ನು ಪುರಸ್ಕರಿಸದಿದ್ದರೆ ಹೋರಾಟದ ಹಾದಿ ತುಳಿಯುವುದಾಗಿ ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿ ಅಮರೇಶ್, ಶೇಖ್ ಹುಸೇನ್ ಬಾಷಾ, ಮೈನುದ್ದೀನ್, ಕರೀಮುಲ್ಲಾ, ರಾಜು, ಮಾರಪ್ಪ ಸೇರಿದಂತೆ ಇತರರಿದ್ದರು. ಮಲಿಯಾಬಾದ್ ಕ್ರಾಸ್ ಬಳಿ 2 ಬೈಕ್ಗಳು ಡಿಕ್ಕಿಯಾಗಿ ಒಬ್ಬ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರನೋರ್ವ ತಲೆಗೆ ಗಂಭೀರವಾಗಿ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಇಂದು ಸಂಭವಿಸಿದೆ. ರಾಯಚೂರು ತಾಲೂಕಿನ ಮಲಿಯಾಬಾದ್ ಕ್ರಾಸ್ ಬಳಿ ನಡೆದ ಈ ದುರ್ಘಟನೆಯಲ್ಲಿ ಎಲ್ಕೆ ದೊಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ 55 ವರ್ಷದ ಕೃಷ್ಣ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ರಾಯಚೂರಿನಿಂದ ಯರಗೇರ ಕಡೆ ಹೋಗುವ ವೇಳೆ ಅಪಘಾತ ಸಂಭವಿಸಿದೆ. ಯರಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ. ಮಾನಸಿಕ ಸದೃಢತೆಗೆ ಕ್ರೀಡೆ ಸಹಕಾರಿ. ಜಿಲ್ಲಾಧಿಕಾರಿ ನಿತೀಶ್ ಕೆ. ಅಪಘಾತಗಳು ಹೆಚ್ಚಳವಾಗುತ್ತಿರುವುದು ಖೇದಕರ ಸಂಗತಿ. ನ್ಯಾಯಮೂರ್ತಿ ಸಿದ್ದರಾಮಪ್ಪ ಕೆ. ಸಂಶೋಧಕರು ನೈಸರ್ಗಿಕ ಸಾವಯವ ಕೃಷಿಯ ಮೌಲ್ಯಮಾಪನ ಮಾಡಲಿ. ಡಾಕ್ಟರ್ ಎಂ ಹನುಮಂತಪ್ಪ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಎ ಪಾಪಾರೆಡ್ಡಿ ಆಗ್ರಹ. ಸಾಹಿತಿ ರಮೇಶ್ ಬಾಬು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ರಮೇಶ್ ಬಾಬು ಯಾಳಗಿ. ಲಿಂಗಸುಗೂರಿನ ಜ್ಞಾನ ಅಮೃತ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಹರಿಜನವಾಡ ನಿವಾಸಿಗಳಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿಫಲ. ವಿ ಬಾಬುರಾವ್. ಹೇಮನಾಳ ಗ್ರಾಮ ಪಂಚಾಯಿತಿ ಪಿಡಿಒ ವರ್ಗಾವಣೆಗೆ ನಾಗರಿಕರ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಬದಿಯಲ್ಲಿ ಮತ್ತೆ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡಲು ಆಗ್ರಹ. ಮತ್ತು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ. ಓರ್ವ ವ್ಯಕ್ತಿ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.